ನನಗೆ ನಂದೇನೂ ಇಲ್ಲ ಟೀಕೆ ನಂದೇನೆ ಎಲ್ಲರಿಗಾದ ನಂಗೂ ಆಗುತ್ತೆ ನಾನು ಕೂತ್ಕೋಬೋದು. ನಮ್ಮ ತಿಳುವಳಿಕೆ ಒಂದಷ್ಟು ದೇವರು ಹೇಳ್ತಾರೆ, ಶಿವರಾಮ್ ಕಾರಂತ ಹೇಳ್ತಾರೆ, ಯಾವತ್ತು ದಾಕ್ಷಿಣಿಕ ಅಥವಾ ತಿಳುವಳಿಕೆ ಇದ್ದವರು ಒಂದು 4 ವರ್ಷ ಮುಂದಿರ್ತಾನಂತೆ. ಇಲ್ಲಿ ಚೆನ್ನಾಗಿದೆ, ಒಳ್ಳೇದಿದೆ, ಕಾನೂನು ಮಾಹಿತಿ ಎಲ್ಲವೂ ಇದೆ ಅಂತ ಹೇಳ್ತಾನೆ. ಆದ್ರೆ ಜನ ಅಲ್ಲೇ ಕೂತ್ಕೊಂಡು ಮಾತಾಡ್ತಾರಂತೆ, ಚೆನ್ನಾಗಿದೆ ಅಂತಲ್ಲಿ ಚೆನ್ನಾಗಿದೆ, ಮತ್ತೆ ಅಲ್ಲಿ ಹೋಗೋ ಪ್ರಯತ್ನ ಮಾಡಲ್ಲ ಅಂತ. ಹಾಗಾಗಿ ನಮ್ಗೆ ತಿಳಿದಿದ್ದನ್ನ ನಾವು ಇವತ್ತು ಹೇಳಕ್ ಬಂದಿದ್ದೀವಿ. ಜನ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಒಂದು ಹೌದು ನೀವು 10 ಜನರಿಗೆ ಹೇಳ್ಬೇಕು, 3 ಜನರಿಗೆ ಹೇಳ್ಬೇಕು, ಒಬ್ಬೊಬ್ಬರು ಸಮೇತ ಶಕ್ತಿಯಾಗಿ ನಿರ್ಧಾರ ಆಗ್ತಾದ್ರೆ ಈ ಒಂದು ಹೋರಾಟವನ್ನ ಮುಂದಿನ ಹಾದಿಯಲ್ಲಿ ನಮಗೆ ಯಶಸ್ವಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಬಯಲುಸೀಮೆಯಲ್ಲಿ ಅರಣ್ಯ ಎಷ್ಟಿದೆ ನೋಡೋಣ. ನಮ್ಮಲ್ಲಿ ಈಗ ನಗರ ಹೋಬಳಿಯಲ್ಲಿ 37% ಅರಣ್ಯ ಇದೆ. ಅಂದ್ರೆ ಭೂ ವಿಸ್ತೀರ್ಣದ ಎಷ್ಟು % ಅರಣ್ಯ ಇದೆ ಅಂತ ಮಾಹಿತಿ ಕೇಳಿದ್ರೆ 37% ಇದೆ. ಅರ್ಥ ಮಾಡಿ. ಸುಬ್ರಹ್ಮಣ್ಯ ಕಡಬ ಅಲ್ಲೆಲ್ಲ 49% ಇದೆ. 36% ಹೊಸನಗರ ವಲಯದಲ್ಲಿ. ಬಯಲುಸೀಮೆಯಲ್ಲಿ ಚಿತ್ರದುರ್ಗದಲ್ಲಿ ಎಷ್ಟಿದೆಯಪ್ಪ, ದಾವಣಗೆರೆಯಲ್ಲಿ ಎಷ್ಟಿದೆ, ಇವನ್ನೆಲ್ಲ ಲೆಕ್ಕ ಹಾಕಿದ್ರೆ 10% ಇದೆ ಚಿತ್ರದುರ್ಗದಲ್ಲಿ. ಹೊಳಲ್ಕೆರೆಯಲ್ಲಿ 17% ಇದೆ, ಮೊಳಕಾಲ್ಮೂರು 24%, ಹಿರೇಕೆರೂರಲ್ಲಿ 11%, ಚಳ್ಳಕೆರೆ 3%, ಹೊಸದುರ್ಗದಲ್ಲಿ 11%. 33% ಅರಣ್ಯ ಇರಬೇಕು. ಯಾರಿಗಾರು ಬೇಸರ ಆಗ್ತಿದೆ ನಾನು ಹೇಳ್ತಾ ಇರೋದು? ಇಲ್ಲ, 33% ಅರಣ್ಯ ಇರಬೇಕು. ಭೂ ವಿಸ್ತೀರ್ಣದ ಪರ್ಸೆಂಟೇಜ್ 33% ಅರಣ್ಯ ಇರಬೇಕು ಎನ್ನುವುದು ಸರ್ಕಾರದ ನಿಯಮಾವಳಿ. ಪರಿಸರ ತಜ್ಞರು ಹೇಳಿದ್ದಾರೆ, ಅದ್ರ ಮೇಲೆ 33% ಇರಬೇಕು. ನಿಮಗೆ 33% ಏನು ಮಲೆನಾಡಲ್ಲೇ ಇರಬೇಕು ಅಂತಿಲ್ವಲ್ಲ? ಉಸಿರಾಡುವುದಕ್ಕೆ ಆಮ್ಲಜನಕ ಬೇಕು, ಮರಗಳು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತವೆ, ಅದಕ್ಕಾಗಿ ನಮ್ಗೆ ಮರಗಳು ಬೇಕು. ನೀವು ಪರಿಸರದ ಬಗ್ಗೆ ಅಧ್ಯಯನ ಮಾಡಿದ್ರೆ ಒಂದಷ್ಟು ಅಲ್ಪಜ್ಞಾನ ಪರಿಸರವಾದಿಗಳಿದ್ದಾರೆ ಬಿಡಿ, ಅವ್ರದ್ದು ಏನೇನೋ ವಾದಗಳಿರ್ತಾವೆ. ಸಮುದ್ರದಿಂದ ಡೇ ಟೈಮ್ ಅಲ್ಲಿ ಗಾಳಿ ಭೂಮಿಯ ಕಡೆ ಬರುತ್ತೆ, ರಾತ್ರಿ ಆದ ಕೂಡಲೇ ಸಂಜೆ ಆದ ಕೂಡಲೇ ಭೂಮಿಯಿಂದ ಸಮುದ್ರದ ಕಡೆ ಹೋಗ್ತದೆ ಗಾಳಿ ಮಾರುತಗಳು. ಏನಾಗುತ್ತೆ, ನಿಮಗೆ ಡೇ ಟೈಮ್ ಅಲ್ಲಿ ನಮಗೆ ಕರಾವಳಿಯಿಂದ ಮಾರುತಗಳು ಗಾಳಿಯನ್ನು ಹೊಂದ್ಕೊಂಡು ಮಲೆನಾಡಿಗೆ ಬರ್ತದೆ, ಮಲೆನಾಡಿಂದ ಹೊನ್ನಾಳಿ ಬರ್ತದೆ, ಇಲ್ಲ ಚಿತ್ರದುರ್ಗ, ಹಂಗೆ ಮುಂದಕ್ಕೆ ಹೋಗುತ್ತೆ. ಆದ್ರೆ ಗಾಳಿ 12 ಗಂಟೆಯಲ್ಲಿ ಹತ್ರ ನಮ್ಮ ಕರಾವಳಿಯಿಂದ ನಮ್ಗೆ ಹೊನ್ನಾಳಿಯಲ್ಲಿ ಹೋಗ್ಬೋದು ಅಷ್ಟೇ. ಹೊನ್ನಾಳಿಂದ ಆ ಕಡೆ ಈ ಮಲೆನಾಡಿನ ತಂಪು ವಾತಾವರಣ ಅಥವಾ ಹೋಗುತ್ತೆ. ಯಾವತ್ತು ಬೀದರ್ ಗಾಳಿ ಅಥವಾ ಈ ಮಲೆನಾಡಿನಲ್ಲಿರುವಂತಹ ತಂಪಾದ ವಾತಾವರಣ ಇಲ್ಲಿ ಮರಗಳನ್ನು ಬೆಳೆಸುವುದರಿಂದ ಬೀದರಿಗೋ ಬೆಂಗಳೂರಿಗೋ ತಂಪಾದ ವಾತಾವರಣ ಸಿಗೋದಿಲ್ಲ, ಅಲ್ಲಿ ಆಮ್ಲಜನಕ ಸಿಗೋದಿಲ್ಲ. ಇಲ್ಲಿ ಬೆಳೆಸಿದ ಆಮ್ಲಜನಕ ಇಲ್ಲಿ ಉಸಿರಾಡುವವರಿಗೆ ಸಿಗ್ತದೆ ಬಿಟ್ಟರೆ ಅಲ್ಲಿದ್ದವರು ಅರಣ್ಯ ಬೆಳೆಸಬಾರ್ದ? ನಿಮ್ಗೆ ಉಸಿರಾಟಕ್ಕೆ ಆಮ್ಲಜನಕ ಬೇಕಲ್ಲಪ್ಪ. ನಾವೇನು ಕಾರ್ಖಾನೆ ಮಾಡಿ ನಿಮ್ಗೆ ಉಸಿರಾಟಕ್ಕೆ ಆಮ್ಲಜನಕ ಕೊಡ್ತೀವಿ ಅಂತ ಹಾಕಿ ಹೋಗ್ತಿದ್ದೀವಿ, ನಿಮಗೆ ಸಿಗೋದು ಇಲ್ಲಿ. ನಾನು ಹೇಳಿದ್ದು, ನಿಮ್ಮಲ್ಲಿ ಎಷ್ಟು ಕಾರ್ಖಾನೆ ಇದೆ ಪ್ರತಿ ಜಿಲ್ಲೆಯಲ್ಲೂ, ಆ ಕಾರ್ಖಾನೆಗಳು ಅಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಅರಣ್ಯ ಬೆಳೆಸಬೇಕು ಎನ್ನುವಂತ ನಿಯಮವನ್ನ ಸರ್ಕಾರದ ಬಳಿ ಒತ್ತಾಯಿಸುವುದಕ್ಕೆ ನಾವು ಸಿದ್ಧರಾಗಿದ್ದೀವಿ. 33% ಪ್ರತಿ ಜಿಲ್ಲೆಯಲ್ಲಿ ಇರಬೇಕು. ಗೋವಾ ಸ್ಟೇಟ್ ಅಲ್ಲಿ ಇದೆ, ಪ್ರತಿ ಜಿಲ್ಲೆಯಲ್ಲೂ 33% ಇದೆ. ನಾವು ಉತ್ತರ ಕನ್ನಡ, ಶಿವಮೊಗ್ಗ, ಈ ಕಡೆ ಕೊಡಗು, ಈ ಭಾಗದಲ್ಲಿ ನಾವು 40%ವರೆಗೆ ಅರಣ್ಯ ಇದೆ. ನಮ್ಮಲ್ಲಿ ಸಾಕಷ್ಟು ಇದೆ. ಈ ಉಳಿದ ಜಿಲ್ಲೆಗಳಲ್ಲಿ ಅರಣ್ಯ ಬೆಳೆಸುವ ಪ್ರಯತ್ನ ಮಾಡಿ, ಅಲ್ಲೂ ಸಮೇತ ಸರ್ಕಾರಿ ಜಾಗದಲ್ಲಿ ಅರಣ್ಯ ಬೆಳೆಸಬೇಕು. ಆಗ ಮಾತ್ರ ನಮ್ಗೆಲ್ಲರಿಗೂ ಪರಿಸರ ಸಮತೋಲನ ಆಗ್ತದೆ. ಅದನ್ನು ಬಿಟ್ಟು ಮಲೆನಾಡಿನಲ್ಲಿ ಇರಬೇಕು, ಮಲೆನಾಡು ಹೃದಯ, ಅವಾಗ ಯಾವ ಒಬ್ಬ ಪರಿಸರವಾದಿ ಹಾಕಿಲ್ಲ, ನೀವು ಕಿಡ್ನಿಯಿಂದಲೇ ಹೃದಯ ಇರಬೇಕು, ಹೃದಯದಲ್ಲಿ ಕಿಡ್ನಿ ಇರಬೇಕು ಅಂತ ಹೇಳ್ತೀರಂತೆ. ಕಿಡ್ನಿ ಹೃದಯ ಎಲ್ಲ ಬದಲಾಯಿಸಣೆಗೆ. ಹಾಗಾಗಿ ಈ ರೀತಿಯ ವಾದವನ್ನು ಒಟ್ಟು ವಾದ ಅನ್ಸ್ಬೋದು ನಿಮ್ಗೆ. ನ್ಯಾಯಾಲಯದ ಮುಂದೆ ಇಂಥ ವಾದಗಳನ್ನು ಇಡಬೇಕು, ಆಗ್ಲೇ ಗೆಲ್ಲುವ ಸಾಧ್ಯ. ಎಲ್ಲವನ್ನೂ ನೇರ ದಾರಿಯಲ್ಲೇ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಇದು ಮೊಂಡು ವಾದ ಅಲ್ಲ, ಇದು ಸರಿಯಾದ ವಾದ. ಯಾಕಂದ್ರೆ ಉಸಿರಾಟಕ್ಕೆ ಆಮ್ಲಜನಕ ಬೇಕು ಅನ್ನೋದಕ್ಕೆ ಗಿಡಗಳು ಬೇಕು. ನಮ್ಮ ಅಡಿಕೆ ಮರಗಳು ಸಮೇತ ಆಮ್ಲಜನಕ ಮಾಡ್ತಾವೆ. ಈ ಮಲೆನಾಡಲ್ಲಿ ಅಕೇಶನ್ನಿಂದ ಅಡಿಕೆ ಮರಗಳು ಬೆಟರ್, ಆಮ್ಲಜನಕ ಬಿಡುಗಡೆ ಮಾಡ್ತಾರೆ, ಆದ್ರೂ ಬಿಡ್ದಾಕ್ತಾರೆ ಅದನ್ನ. ಮತ್ತೆ ನಮ್ಮ ಹೊಸನಗರ ತಾಲೂಕಿನ ವಿಶೇಷ ಏನು ಅಂದ್ರೆ, ತುಂಬಾ ಜನ ಲಂಚ ಕೊಟ್ಟು ಹಕ್ಕುಪತ್ರ ತಗೊಂಡಿದ್ದಾರೆ. ಎಷ್ಟು ಜನ ತಗೊಂಡಿದಾರೋ ಗೊತ್ತಿಲ್ಲ. 1 ಎಕರೆಗೆ 40,000ರಿಂದ 1 ಲಕ್ಷದ ಮೇಲೆ ಕೊಟ್ಟಿದ್ದಾರೆ. ಯಾವ ಹಕ್ಕುಪತ್ರಕ್ಕೂ ಸಮೇತ ಅರಣ್ಯ ಇಲಾಖೆ ಅಂತ ಕೊಟ್ಟಿದೆ. ನೀವು ಮ್ಯಾಕ್ಸಿಮಮ್ 2005ರ ನಂತರದಲ್ಲಿ ಕೊಟ್ಟಂತ ಯಾವುದೇ ಹಕ್ಕುಪತ್ರಗಳು ಸಿಂಧುತ್ವ ಆಗುವ ಸಾಧ್ಯತೆಗಳು ಭಾರಿ ಕಮ್ಮಿ ಇದೆ. ಯಾಕೆ ಕೇಳಿದ್ರೆ, ಕಂದಾಯ ಇಲಾಖೆ ಮ್ಯಾಪ್ ಬೇರೆ, ಅರಣ್ಯ ಇಲಾಖೆ ಮ್ಯಾಪ್ ಬೇರೆ.
ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆ ಜೊತೆಗೆ ಯಾವುದೇ ಸಂಪರ್ಕ ಮಾಡಿಲ್ಲ. 1970